ಹೊನ್ನಾವರ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಶರಾವತಿಯನ್ನು ಅವಲಂಬಿಸಿರುವ ವಿವಿಧ ಭಾಗದ ನಾಗರಿಕರು, ಶರಾವತಿ ನದಿ ಪಾತ್ರದ ರೈತರು ಗುರುವಾರ ನಗರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ನಡೆಸುವ ಮೂಲಕ ಸಹಾಯಕ ಆಯುಕ್ತೆ ಕಾವ್ಯಾರಾಣಿ ಹಾಗೂ ಹೊನ್ನಾವರ ತಹಸೀಲ್ದಾರ್ ಪ್ರವೀಣ್ ಕರಾಂಡೆ ಅವರಿಗೆ ಮನವಿ ಸಲ್ಲಿಸಿದರು. ಉದ್ದೇಶಿತ ಶರಾವತಿ ಭೂಗತ ಜಲವಿದ್ಯುತ್ ಹೆಸರಿನ ವಿನಾಶಕಾರಿ ಯೋಜನೆಯನ್ನು ಅರಣ್ಯ ಪರಿಸರ ಮತ್ತು ಸಾರ್ವಜನಿಕ ಅಗತ್ಯ ಸೇವೆಗಳ ಹಿತದೃಷ್ಟಿಯಿಂದ ಕೂಡಲೇ ಕೈಬಿಡುವಂತೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿಯಿಂದ ಹೊನ್ನಾವರ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರವನ್ನು ಮತ್ತು ಕರ್ನಾಟಕ ವಿದ್ಯುತ್ ನಿಗಮವನ್ನು ಈ ಮೂಲಕ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ, ನಮ್ಮ ಜಿಲ್ಲೆಯ ಜನರು ಅನೇಕ ಯೋಜನೆಗಳಿಗೆ ಈಗಾಗಲೇ ತಮ್ಮ ಜಾಗಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಈ ಯೋಜನೆಯು ಆರಂಭವಾಗುವುದರಿಂದ ನಮ್ಮ ಹೊನ್ನಾವರ ತಾಲೂಕಿಗೆ ಉಪ್ಪು ನೀರು ಕುಡಿಯುವ ಪರಿಸ್ಥಿತಿ ಬರುತ್ತದೆ. ಅಲ್ಲದೆ ಆ ಜಾಗದ ಸಮೀಪ ಇರುವ ಜಾಗಗಳು ಮುಂದೊಂದು ದಿನ ಪಾಳು ಬೀಳುವ ಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ ಚಂದ್ರಕಾಂತ್ ಕೊಚ್ಚುರೇಕರ್, ಮಾಜಿ ಸಚಿವ ಶಿವಾನಂದ್ ನಾಯ್ಕ್, ಮಾಜಿ ಶಾಸಕ ಸುನಿಲ್ ನಾಯ್ಕ್, ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ, ಪ್ರಮುಖರಾದ ಜಿಟಿ ಪೈ, ಅನಂತ್ ನಾಯ್ಕ್ ಹೆಗ್ಗಾರ್, ನ್ಯಾಯವಾದಿ ವಿಕ್ರಮ್ ನಾಯ್ಕ್, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗ್ಡೆ, ಕೇಶವ್ ನಾಯ್ಕ್ ಬಳ್ಕೂರು ಸೇರಿದಂತೆ ಸಾವಿರಾರು ಜನರು ಹಾಜರಿದ್ದರು. ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ನೀವು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಬಹಳ ಸರಿ ನಾವು ನೋಡಿದ್ದೇವೆ ಇಂಥದ್ದನ್ನು, ಬಹಳ ಸಾರಿ ನೋಡಿದ್ವಿ, ಸುಮ್ಮನೆ ನೋಡಿದ್ವಿ ನಾವೆಲ್ಲರೂ. ಹೀಗಾಗಿ ನಮ್ಮ ಜಿಲ್ಲೆ ದೊಡ್ಡ ಇದಿದೆ ಬಿರುದು, ಶಾಂತಿ ಪ್ರಿಯವಾದಂಥ ಜಿಲ್ಲೆ ಉತ್ತರ ಕನ್ನಡ ಅನ್ನೋದ್ರಿಂದ ಕಳ್ಸ್ಕೊಳ್ತಾ ಇದ್ದೇವೆ ನಾವೆಲ್ಲರನ್ನು. ನೋಡಿ ಮೈಕ್ ತಗೊಂಡು ಮಾತಾಡಿ. ನಮಸ್ಕಾರ. ಇವತ್ತು ನಾವು ಕಂಡಕ್ಟ್ ಮಾಡ್ತಿರೋ ಮೀಟಿಂಗ್ ಬಂದು ಧರ್ಮನಿರ್ಧಾರ ಸಮಿತಿ ಅಂತ ಸದಸ್ಯ ಕಾರ್ಯದರ್ಶಿಗಳು ಎಸಿ ಅವರು ಇರ್ತಾರೆ. ಸೊ ಹಾಗಾಗಿ ಇನ್ಚಾರ್ಜ್ ಎಸಿ ಆಗ್ಬಿಟ್ಟು ನಾವು ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನ ಕರೆದಿದ್ದೀವಿ. ನಾವು ಮೀಟಿಂಗ್ ಆಗಿರೋ ಒಂದು ಏನು ದೇರ್ ಮೇನ್ ಆಬ್ಜೆಕ್ಟಿವ್ ಇಸ್ ಟು ನೋ ಅಬೌಟ್ ದ ಪೀಪಲ್ಸ್, ಜನರದ್ದು ಏನು ಅಭಿಪ್ರಾಯ ಇದೆ ಅದನ್ನ ನಾವು ಲೈಕ್ ಟು ಗೆಟ್ ಅ ಕನ್ಸರ್ಟ್ ಆಫ್ ಪೀಪಲ್, ಲೈಕ್ ಅವರ ಒಪ್ಪಿಗೆ ಅಥವಾ ಅದು ವಿರೋಧನೂ ಇರ್ಬೋದು ಅಥವಾ ಪರನೂ ಇರ್ಬೋದು, ಒಪ್ಪಿಗೆ ಇದು ಮಾಡೋದಕ್ಕೆ ನಾವು ಒಂದು ಮೀಟಿಂಗ್ ಪೂರ್ವಭಾವಿ ಮೀಟಿಂಗ್ ನ ಕರೆದಿದ್ದೇವೆ. ನೀವು ಯಾರು ಮೀಟಿಂಗ್ ಅಲ್ಲಿ ಅಲ್ಲಿ ಐ ಮೀನ್ ಇಲ್ಲಿ ಅಲ್ಲೇನು ಲ್ಯಾಂಡ್ ಅಕ್ವಿಸಿಷನ್ ಆಗ್ತಾ ಇದೆ ಅಲ್ಲಿಂದು ಜನಗಳು ಅಲ್ಲಿ ಯಾರು ಜಮೀನು ಹೋಗ್ತಾ ಇದೆ, ನೀವು ಅಲ್ಲಿ ನನ್ನ ಮೀಟಿಂಗ್ಗೆ ಬಂದು ಇಫ್ ಇಸ್ ಎ ಎಸ್ ಆಲ್ಸೋ ಓಕೆ, ಇಫ್ ಇಸ್ ಎ ನೋ ಆಲ್ಸೋ ಓಕೆ, ನೀವು ಅದನ್ನ ಬಂದು ನನಗೆ ಮೀಟಿಂಗ್ ಅಲ್ಲಿ ತಿಳಿಸದೇ ಇದ್ರೆ ನಾವು ಮೀಟಿಂಗ್ ಅಲ್ಲಿ ನಮ್ಗೆ ಏನಂತ ಗೊತ್ತಾಗೋದಿಲ್ಲ. ನೀವು ಈ ತರ ಲೈಕ್ ಓಕೆ ಯು ಹ್ಯಾವ್ ನಿಮಗೆ ಬಂದಿದ್ದೀರಾ ಹೇಳಿದ್ದೀರಾ ಈ ಒಂದು ಪೋರ್ಟಲ್ಗಿಂತ ನೀವು ಮೀಟಿಂಗ್ ಪೋರ್ಟಲ್ ಅಲ್ಲಿ ನೀವು ಹೇಳಿದಾಗ ಆ ಪ್ರೊಸೀಡಿಂಗ್ಸ್ ಮಾಡಿ ನಾವು ಅದನ್ನ ಕಳಿಸ್ತೇವೆ ಅಷ್ಟೇ. ನನ್ನ ಕೆಲಸ ಹೊರತು ಲೈಕ್ ಫೋರ್ಸ್ಫುಲಿ ಏನು ನಾವಿಲ್ಲಿ ನಿಮ್ಗೆ ಯಾರಿಗೂ ಕೂಡ ಇದು ಮಾಡ್ತಾ ಇಲ್ಲ. ದರ ನಿರ್ಧಾರ ಸಮಿತಿಯಲ್ಲಿ ಇಷ್ಟು ಲ್ಯಾಂಡ್ ಅಕ್ವಿಸಿಷನ್ ಆಗುತ್ತೆ, ಈ ತರ ಇದೆ ಅಂತ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ಸ್ ನಾವು ಕೊಡ್ತೇವೆ. ನೀವು ಮೀಟಿಂಗ್ ಇದ್ರು ಕೂಡ ನನ್ನ ಮೀಟಿಂಗ್ ಅಲ್ಲಿ ಯಾರು ನೀವು 30 ಜನ ಏನಿದ್ದೀರಾ, 33 ಜನ ಸಮಥಿಂಗ್ ಲ್ಯಾಂಡ್ ಓನರ್ಸ್ ಇದ್ದೀರಾ, ಅವ್ರು ಅಟೆಂಡ್ ಮಾಡಿ ಬೇಕಿದ್ರೆ ಅದನ್ನ ಫೀಡ್ಬ್ಯಾಕ್ನ ನೀವು ಕೊಡ್ಬೋದು. ಇಷ್ಟೇ ಪರ್ಪಸ್ಗೆ ಮೀಟಿಂಗ್ ಮಾಡ್ತಾ ಇರೋದು ಹೊರತು ಇಲ್ಲಿ ಯಾವುದು ಕೂಡ ನಾವು ಫೈನಲ್ ಮಾಡಿಬಿಟ್ಟು ಇದು ಮಾಡ್ತಾ ಇಲ್ಲ, ಐ ಮೀನ್ ಫೈನಲೈಸೇಷನ್ಸ್ ಅಂತೂ ಮಾಡ್ತಾ ಇಲ್ಲ. ಲೈಕ್ ಇಟ್ ಇಸ್ ಅ ಪ್ರೊಸೀಡಿಂಗ್ಸ್ ಮಾಡಿ ನಾನು ಕಳಿಸ್ಬೇಕಾಗುತ್ತೆ ನನ್ನ ಹೈಯರ್ ಆಫೀಸರ್ಸ್ಗೆ. ಇಷ್ಟು ಶಾಸಕರು ನಾವು ಮುಂದುವರಿತಾರ. ನೀವು ಜಿಲ್ಲಾಧಿಕಾರಿ ಮಾತಾಡಿ ಇವತ್ತು ನೋಡ್ರಿ ಜನರ ಮಾತಿಗೆ ಬೆಲೆ ಇಲ್ಲ, ಜನರ ಮಾತಿಗೆ ಬೆಲೆ ಇಲ್ವಾ? 33 ಜನರಿಗಷ್ಟೇ ಸೀಮಿತ ಅಲ್ಲ, ಸ್ವಲ್ಪ ಹಿಂದೆ ಅದ್ರ ವಿರುದ್ಧ ನಮ್ದೇನಂತಂದ್ರೆ ಇದು ದೊಡ್ಡ ಪ್ರಾಜೆಕ್ಟ್, ಕೇವಲ 43 ಜನ ಜಾಗದ ಬರೀ 43 ಜನಕ್ಕೆ ಹೋಗುದಿಲ್ಲ. ನೀವು ಯಾವುದೇ ಬರೀ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಾದ್ರೆ ತಾಲೂಕು ಮಟ್ಟದಲ್ಲಿ ಅಥವಾ ಅಲ್ಲಿ ಮೀಟಿಂಗ್ ಮಾಡಬೇಕು, ಜನರನ್ನು ಕರಿಬೇಕು. ಆಫೀಸಲ್ಲಿ ಬರೀ 43 ಜನರ ಜಾಗ ಹೋದವ್ರು ಕರೆಯುವುದಲ್ಲ. ಪ್ರಥಮ ಬಾರಿಗೆ ಇಲ್ಲಿ ಯಾವುದೇ ಪಬ್ಲಿಕ್ ಮೀಟಿಂಗ್ ಅನ್ನ ಕರೆಯಲಿಲ್ಲ. ನೀವು ಬಂದಿದ್ದೀರ ತೋರಿಸ್ತೀನಿ. ನಾವು ಗೇಸಪ್ಪ ಹೋಗಿ ಆ ಏರಿಯಾಕ್ಕೆ ಹೋಗಿ
ಜನರ ತಹಶೀಲ್ದಾರ್ ಆಗಲಿ ಅಥವಾ ಯಾರು ಮೀಟಿಂಗ್ ಮಾಡಿದಿಲ್ಲ, ಪಬ್ಲಿಕ್ ಮೀಟಿಂಗ್ ಇರಬೇಕು. ಅವ್ರು 43 ಜನ ಜಾಗ ಕೊಟ್ಟು ಬಿಟ್ಟರೆ ಮುಗಿದಿಲ್ಲ. ನಾಳೆ ಗುಡ್ಡ ಕೂತು ಬಿದ್ದರೆ ಎಲ್ಲರೂ ಹೋಗ್ತಾರೆ. ಅದು ಬರೀ ಕೇವಲ 43 ಜನ ಅಲ್ಲ, ಸುತ್ತಮುತ್ತಲ ಗೇಸಪ್ಪ ಎಲ್ಲ ಭಾಗದ ಹೋಗ್ತದೆ. ನೀವು ಎಕ್ಸೈಸ್ ಮಾಡೋ ಪೂರ್ವದಲ್ಲಿ ಬಹಿರಂಗ ಸಭೆ ಕರಿಬೇಕು. ನಮ್ಗೆ ಕಾನೂನು ಇದೆ. ನೀವು ಪಬ್ಲಿಕ್ ಮೀಟಿಂಗ್ ಪಬ್ಲಿಕ್ ಅವರನ್ನ ಕೇಳಬೇಕು. 43 ಜನ ಒಳಗೆ ಕೂತ್ಕೊಂಡು ಚೇಂಬರ್ ಕೂತ್ಕೊಂಡು ಅವಾಗ ಕೇಳೋದಲ್ಲ. ನೀವೇ ಬರ್ತೀರಿ. ನಿಮ್ಮ ನಿಯಮವಾಗಿ ಅಥವಾ ನಿಮ್ಮ ತಹಶೀಲ್ದಾರ್ ಆಗಿ ಮಾಡಿದ್ರೆ ನಾವು ಮಾತಾಡೋದು. ಈ ಹಿಂದೆ ಪಬ್ಲಿಕ್ ಮೀಟಿಂಗ್ ಏನಾದ್ರು ಕರೆದಿದ್ರೆ ನೀವು ಮಾಡಿ ರೂಲ್ಸ್ ಪ್ರಕಾರ ನೀವು ಮಾಡಿದ್ರೆ ನಾವು ಒಪ್ಕೊಳ್ತೇವೆ. ನೀವು ಇಲ್ಲಿ ತನಕ ಯಾವುದೇ ಪಬ್ಲಿಕ್ ಮೀಟಿಂಗ್ ಕರೀಲಿಲ್ಲ, ಬಹಿರಂಗ ಸಭೆ ಕರೀಲಿಲ್ಲ, ಏಕಾಏಕಿ ಬಂದು 43 ಜನ ನೋಟಿಸ್ ಕೊಟ್ಟಿದ್ದೇವೆ. ಆಯ್ತು, ಸಪೋಸ್ 43 ಜನ ಒಪ್ಕೊಂಡ್ಬಿಟ್ಟಾರೆ, ಯಾಕಂದ್ರೆ ನಿಮ್ಗೆ ದುಡ್ಡು ಸಿಗ್ತದೆ, ಅವ್ರು ಒಪ್ಕೊಂಡ್ಬಿಟ್ರೆ ನಿಮಗೆ 43 ಜನ ದುಡ್ಡು ಸಿಗ್ತದೆ, ಅವ್ರು ಯಾರು ಈಗ ಇರುವುದಿಲ್ಲ, ಒಪ್ಕೊಂಡ್ಬಿಡ್ತಾರೆ. ಆ ಸ್ಕೀಮ್ ಅನ್ನು ನೀವು ಓಕೆ ಅಥವಾ ಯಾರು ಬರುವುದಿಲ್ಲ. ಒಂದ್ ನಿಮಿಷ, 43 ಜನ ನೋಟಿಸ್ ಕೊಟ್ಟಿದ್ರಿ, ನಿಮ್ಮ ಮುಂದೆ ಹಾಜರೇ ಆಗುದಿಲ್ಲ ಯಾರು, ಆವಾಗ ಅದನ್ನ ಮುಗಿಸ್ಬಿಡ್ತೀರಾ? ನಮ್ದೇನಂತ ಹೇಳಿದ್ರೆ ಇಲ್ಲಿ ಬೇಡಿಕೆ ಏನಂತ ಹೇಳಿದ್ರೆ, ಫಸ್ಟ್ ಇದನ್ನ ಸದ್ಯಕ್ಕೆ ಇವತ್ತು MLA ಸಾಹೇಬ್ ಹೇಳೋದು ಏನಂತ ಹೇಳಿದ್ರೆ, ಇವತ್ತು ನೀವು ಪ್ರೊಸೀಡಿಂಗ್ಸ್ ನೋಟಿಸ್ ಕೊಟ್ಟಿದ್ರಿ, ಇದನ್ನ ಇವತ್ತು ಸ್ವಲ್ಪ ತಡೆ ಹಿಡೀರಿ, ಒಂದಿನ ಮುಂದಾಕಿ ಪಬ್ಲಿಕ್ ಮೀಟಿಂಗ್ ಕರೀರಿ, ಅವರ ಕರೀರಿ, ನೀವು ಬರಲಿ ಅಥವಾ ನಮ್ಮ DC ಸಾಹೇಬರು ಬರಲಿ, ಒಂದ್ಸತಿ ಪಬ್ಲಿಕ್ ಆಗಿ ಎಲ್ಲರೂ ಬರಲಿ, ಅಲ್ಲಿ ಮೀಟಿಂಗ್ ಅಲ್ಲಿ ಚರ್ಚೆ ಆಗಲಿ ಪ್ರಾಜೆಕ್ಟ್ ಬಗ್ಗೆ. ಮತ್ತೆ ಫಸ್ಟ್ ಅಂದ್ರೆ ಇಡೀ ಇದಕ್ಕೆ ಪ್ರಾಜೆಕ್ಟ್ ಬಗ್ಗೆ ತಿಳಿಬೇಕು. ಪ್ರಾಜೆಕ್ಟ್ ಏನಂತ ನೀವು ಪಿಕ್ಚರ್ ಮಾಡಬೇಕು, ಏನಾಗ್ತದ, ಯಾವ್ದು ಪಿಕ್ಚರ್ ಇಲ್ಲ, ಹಾಗೆ ಬಂದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇವ್ರು ಸರ್ ಹೇಳೋದಷ್ಟೇ, MLA ಸಾಹೇಬ್ ಹೇಳೋದಂದ್ರೆ ಇವತ್ತು ನೀವೇನು ನೋಟಿಸ್ ಕೊಟ್ಟಿದ್ರಿ ಅದನ್ನ ಇವತ್ತು ಬಂದ್ ಮಾಡಿ. ಒಂದ್ ಸೆಕೆಂಡ್, ನಮ್ಮ ಮಾತಾಡೋದು ಆಮೇಲೆ ನೀವು ಹೇಳಿದ್ದು ಕೇಳ್ತಾ ಇಲ್ಲ. ದಯವಿಟ್ಟು ತಾಳ್ಮೆಗೂ ಒಂದು ಇತಿಮಿತಿ ಇದೆ. ನಾವೆಲ್ಲ ಕರ್ಕೊಂಡು ಬಂದಿದ್ದೇವೆ ನಮ್ಮ ಜಿಲ್ಲೆಯವರು. ಮೊಬೈಲ್ ಕೆಳಗಡೆ ಮೊಬೈಲ್ ಅಂತ ಸ್ವಲ್ಪ ಕೆಳಗಡೆ ನಮಗೆ ಗೊತ್ತು. ಮೊಬೈಲ್ ಕೆಳಗಿಡಿ ಸ್ವಲ್ಪ. ಆ ರೀತಿ ಅಭಿಪ್ರಾಯ ಏನು, ಮತ್ತೆ ಅದರಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ಮ ಜನರ ಆಗ್ರಹ ಇದೆ. ನಮ್ಮ ಕ್ಷೇತ್ರ ಇದು, ನಾವು ಹುಟ್ಟಿದಂತ ಊರು ಇದೆ. ನೀವು ಕ್ರಮ ಎಲ್ಲೋ ತಗೊಳ್ಳೋದಂತ ಕೆಲಸ ಮಾಡಲಿಕ್ಕೆ ಹೋಗ್ಬೇಕು. ಏನ್ ಮಾಡ್ತಾ ಇದ್ರಿ, ಇವತ್ತು ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ರಸ್ತೆಗೆ ಇಳಿತೇವೆ ನಾವೆಲ್ಲರಿಗೂ. ಯಾಕಂದ್ರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗ್ಬೇಕು. ಏನಾಗಿದೆ, ನಮ್ಮ ಜಿಲ್ಲೆ ಶಾಂತಿ ಪ್ರಿಯವಾದಂತ ಜಿಲ್ಲೆ ಅನ್ನುವಂತ ಒಂದು ಹೆಸರು ಇಟ್ಕೊಂಡು ಎಲ್ಲ ಅನಾಹುತ ನಮ್ಗೆ ಆಗ್ತಾ ಇದೆ. ಇವತ್ತು ಬೆಡ್ತಿ ಯೋಜನೆ ಇರ್ಬೋದು, ಕೈಗಾ ತಗೊಂಡು ಬಂದ್ರಿ, ಸೀಬಾರ್ಡ್ ಯೋಜನೆ ಇರ್ಬೋದು, ಎಷ್ಟು ಯೋಜನೆಯನ್ನ ತಂದು ನಿಮ್ಗೆ ಏನೂ ಮಾಹಿತಿ ಇಲ್ಲ ಮೇಡಮ್ ಅದ್ರ ಬಗ್ಗೆ. ಆ ನೋವು ಇವತ್ತು ನಮ್ಮ ಜಿಲ್ಲೆಯವರು ಅನುಭವಿಸ್ತಾ ಇದ್ದಾರೆ, ಕಷ್ಟದಲ್ಲಿ ಇದ್ದಾರೆ. ಯಾವುದೇ ಡೆವಲಪ್ಮೆಂಟ್ ನಮ್ಮ ಜಿಲ್ಲೆಗೆ ಆಗ್ತಾ ಇಲ್ಲ. ಬರೀ ನಾವು ತ್ಯಾಗ ಮಾಡಿದ್ರೆ ಅದರಲ್ಲಿ ನಾವು ಬಿಟ್ಬಿಡುದ ನಾವು ಇಲ್ಲ. ಇವತ್ತು ನೀವು ನಿಲ್ಲಿಸ್ಬೇಕು. ಇಲ್ಲ ನೀವು ಜಿಲ್ಲಾಧಿಕಾರಿ ಕೇಳ್ಕೊಡ್ತೀರಾ, ಯಾರಿಗೆ ಕೇಳ್ಕೊಡ್ತೀರಾ ಕೇಳ್ರಿ. ಅಲ್ಲಿ ತನಕ ನಾವು ರಸ್ತೆ ನಾವು ಮನೆಗೆ ಹೋಗುದಿಲ್ಲ. ನಲವತ್ತಾರು ಜನ ಇದ್ದಾರೆ. ಆ ಪ್ರಕ್ರಿಯೆಯನ್ನ ಮೊದಲು ಸಹಾಯಕ ಆಯುಕ್ತರು ಮತ್ತು ತಹಶೀಲ್ದಾರ್ ಅವರಿಬ್ಬರು ನಿಲ್ಲಿಸಬೇಕು ಅನ್ನುವಂಥದ್ದು ನನ್ನ ಮನವಿ ಇದೆ. ಬಂದು ಅದನ್ನ ನಿಲ್ಸಿದ್ದೇವೆ ಅನ್ನುವಂಥದ್ದನ್ನ ಮಾತನ್ನ ಹೇಳಿದ ನಂತರ ನಾವು ಮಾತಾಡೋಣ. ಅಲ್ಲಿ ತನಕ ನಾವು ಯಾರು ಮಾತಾಡೋದ ಅವಶ್ಯಕತೆ ಇಲ್ಲ. ಮತ್ತು ಚೆನ್ನಾಗಿ ಮಾಡಿದ್ರೆ ನಾವೆಲ್ಲ ಒಳಗೆ ನುಗ್ಗೋಣ. ಅದ್ರ ಬಗ್ಗೆ ಯಾರು ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ. ಪೊಲೀಸರು ನಮ್ಗೆ ಏನ್ ಬೇಕಾದ್ರೂ ಕ್ರಮ ತಗೊಳ್ಳಿ. ನೀವು ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಹೋಗೋಣ, ಅವ್ರು ಮಾಡಿದೆ. ನಮ್ಮ ಮೀಟಿಂಗ್ ಬಗ್ಗೆ ನಾವೇನು ಕಂಡಕ್ಟ್ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಹೇಳಿಲ್ಲ. ಅದು ನಮ್ಮ ಗಮನಕ್ಕೆ ಬಂದಿದೆ. ಅಂಟಿಲ್ ಈಗ ನೋಡಿ, ಒಂದು ನನ್ನ ರಿಕ್ವೆಸ್ಟ್ ಏನಂದ್ರೆ, ಇದು ನೀವು ಒಂದು ಮೆಮೊರಂಡಮ್ ಕೊಡಿ ಟು ಲೈಕ್ ಪ್ರಾಜೆಕ್ಟ್ ಬೇಕಾ ಅಥವಾ ಬೇಡ ಅನ್ನೋದಿದೆ. ಮತ್ತು ಮಾನ್ಯ ಶಾಸಕರಿಗೆ ಕೂಡ ನಾನು ಕೇಳ್ಕೊಂಡು ಬಂದೆ.
ಲೈಕ್ ಇವತ್ತು ನಾವು ಮೀಟಿಂಗಲ್ಲಿ ಯಾರು ಬಂದಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅದೇ ಪ್ರೊಸೀಜರ್ ಒಪ್ಪಿಗೆ ಇಲ್ಲ ಅಂತ ನಾವು ಕಳಿಸ್ಕೊಡ್ಬೇಕಾಗುತ್ತೆ ಸರ್. ಮೀಟಿಂಗ್ ಮಾಡಲೇಬೇಕಾಗುತ್ತೆ. ಮೀಟಿಂಗ್ ಮಾಡಲಿಲ್ಲ ಅಂದರೆ ಅಥವಾ ನಾನೊಂದು ಪ್ರೊಸೀಡಿಂಗ್ ಮಾಡಲಿಲ್ಲ ಅಂದರೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ, ಒಂದು ಪೆಂಡಿಂಗ್ ಇಟ್ಟಂಗೆ ಆಗುತ್ತೆ. ನೀವು ಎಸ್ ಅಂದರೂ ಓಕೆ, ನೋ ಅಂದರೂ ಓಕೆ. ನೋ ಅನ್ನೋದನ್ನೇ ನನ್ನ ಸರ್ಕಾರಕ್ಕೆ, ನನ್ನ ಹಿರಿಯ ಅಧಿಕಾರಿಗಳಿಗೆ ನಾನು ಇವತ್ತಿನ ಪಾಕಿಸ್ತಾನದವರಲ್ಲ. ಆಯ್ತು ಸರ್, ಲಿಖಿತವಾಗಿ ತಮಗೆ ಕೊಟ್ಟಿದ್ದೀವಿ. ನೀವು ಇವತ್ತಿನ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಮುಂದೂಡಲಾಗಿದೆ. ಜನರು ಹೇಳ್ತಾ ಇದ್ದಾರೆ, ಜನ ಬರೋದ ಬಗ್ಗೆ ಯಾವ ಬಲವೂ ಇಲ್ಲ. ನಿಮಗೆ ಕಷ್ಟ ಆಗ್ಬಾರ್ದು. ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಈ ರೀತಿ ಜನರು ಹೇಳ್ತಾ ಇದ್ದಾರೆ. ಜನರು ಬೇಡ ಅಂತ ಹೇಳಿದ್ರೆ ಯಾಕೆ ತರ್ತೀರಿ ನೀವು? ಸರ್ ಒಂದು ನಮ್ಮ ಅಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಆಡಳಿತ ಪ್ರಮಾಣ ಪತ್ರವನ್ನು ಕೇಳಿದ್ವಿ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಜಿಲ್ಲಾಧಿಕಾರಿಗೆ. ಅಲ್ಲಿ ಗ್ರಾಮ ಸಭೆಯನ್ನು ಮಾಡಿ ಅಲ್ಲಿ ಒಬ್ಬರ ಅಭಿಪ್ರಾಯದಿಂದ ಆ ಗ್ರಾಮ ಸಭೆ ಆ ಯೋಜನೆಯನ್ನು ಮಾಡಬಾರ್ದು ಅಂತ ಹೇಳುವಂಥ ನಿರ್ಣಯವನ್ನು ಕೈಗೊಂಡಿತ್ತು. ಆ ನಿರ್ಣಯವನ್ನು ನಾವು ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ DC ಅವರಿಗೆ ಮುಟ್ಟಿದ್ದೀವಿ. ಅಲ್ಲೂ ನಿಮಗೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಯಿಂದ ವಿರೋಧ ವ್ಯಕ್ತಪಡಿಸಿದ್ದೀವಲ್ಲ. ನಮಗೆ ಬೇಕು ಅನ್ನುವಂಥ ಯಾವುದೂ ಕೊಟ್ಟಿಲ್ಲ. ಬೇಡ ಅನ್ನುವಂಥದ್ದು ನಮ್ಮ ತಲೆ ಮೇಲೆ ಹಾಕ್ತಾ ಇದ್ದೇವೆ. ಇದಕ್ಕೆ ನಮ್ಗೆ ಬೇಜಾರಾಗ್ತದೆ. ಬೇಕು ಅನ್ನೋದು ಬಹಳಷ್ಟು ಕೇಳಿದ್ವಿ, ಕೊಡ್ತಾರ, ಕೊಟ್ಟಿಲ್ಲ. ಬೇಡ ಯೋಜನೆ ಇರುತ್ತೆ, ನೀವು ನಮ್ಮ ತಲೆ ಮೇಲೆ ಹಾಕ್ಕೊಂಡು ಸಭೆನೇ ನ್ಯಾಯಬಾಹಿರ ಇದು. ನಾಳೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ನೀವೆಲ್ಲ ಅಲ್ಲಿ ಬರಬೇಕಾಗುತ್ತೆ. ತಿಳ್ಕೊಂಡ್ರಿ ನೀವು? ನಾವು ಈ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ದಯವಿಟ್ಟು ಸಭೆಯನ್ನು ನಿಲ್ಲಿಸಿ. ದಯವಿಟ್ಟು ಸರ್ವಾಧಿಕಾರಿ ಮಾಡುತ್ತಿರುವ ಅಧಿಕಾರಿಗಳಿಗೆ, ಸರ್ವಾಧಿಕಾರಿ ಮಾಡುತ್ತಿರುವ ಅಧಿಕಾರಿಗಳಿಗೆ, ಸರ್ವಾಧಿಕಾರ ಮಾಡುತ್ತಿರುವ ಅಧಿಕಾರಿಗಳಿಗೆ ಏಕೆ ಬೇಕು? ಏಕೆ ಬೇಕು? ಇವತ್ತಿನ ಪ್ರೊಸೀಡಿಂಗ್ ಅನ್ನು ನಿಲ್ಲಿಸಬೇಕು. ನೀವು ಹೇಳಬೇಕು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.